ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನಾನು ಟೂ ಕಟ್ ಬ್ಯಾಂಗಲ್ ಮೇಲೆ ಫ್ಲವರ್ ಸೀಕ್ವೆನ್ಸ್ನ ಯೂಸ್ ಮಾಡಿ ಹೊಸ ಡಿಸೈನ್ ಹೇಗೆ ಮಾಡುವುದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಬ್ಯಾಂಗಲ್ಗೆ ಥ್ರೆಡ್ ರ್ಯಾಪ್ ಮಾಡಿಕೊಂಡು ಇಟ್ಟಿದ್ದೀನಿ. ನಾನು ಮೆಹಂದಿ ಕಲರ್ ಯೂಸ್ ಮಾಡಿದ್ದೀನಿ. ನೋಡಿ ಏನೇನು ತಗೊಂಡಿದ್ದೀನಿ. ಫ್ಲವರ್ ಸೀಕ್ವೆನ್ಸ್ ಪ್ಯಾರೆಟ್ ಗ್ರೀನ್ ಕಲರ್ ತಗೊಂಡಿದ್ದೀನಿ. 3mm ರೌಂಡ್ ಕುಂದನ್ ರೆಡ್ ಕಲರಲ್ಲಿ ತಗೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟನೋ ಅದು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗ್ಲೂನ ಬ್ಯಾಂಗಲ್ ಮಿಡಲಲ್ಲಿ ಅಪ್ಲೈ ಮಾಡಬೇಕು. ನೋಡಿ ನಾನು ಇವಾಗ ಈಗ ತೋರಿಸ್ತಾ ಇದ್ದೀನಲ್ಲ, ಮಿಡಲಲ್ಲಿ ಈ ಥರ ಅಪ್ಲೈ ಮಾಡಬೇಕು. ನೆಕ್ಸ್ಟು ಫ್ಲವರ್ ಸೀಕ್ವೆನ್ಸ್ ಗ್ರೀನ್ ಕಲರ್ ಏನಿರುತ್ತೆ, ನಾನಿಲ್ಲಿ ಗ್ರೀನ್ ಕಲರ್ ತಗೊಂಡಿದ್ದೀನಿ. ಸೊ ಫ್ಲವರ್ಸ್ನ ಹೀಗೆ ನಾನು ಸ್ಟಿಕ್ ಮಾಡ್ಕೊಳ್ಳೋ ಥರ ನೀವು ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ ನೋಡಿ ಕಾಣಿಸ್ತಿದೆಯಲ್ವಾ, ಈ ಥರ ಸ್ಟಿಕ್ ಮಾಡ್ಕೋಬೇಕು. ಸೇಮ್ ಬ್ಯಾಂಗಲ್ ಫುಲ್ ಇದೇ ಥರ ಸ್ಟಿಕ್ ಮಾಡಿಕೊಂಡು ಹೋಗಬೇಕು. ಸೇಮ್ ಒಂದರ ಪಕ್ಕ ಒಂದು ಸ್ಟಿಕ್ ಮಾಡ್ಕೋಬೇಕು. ನೋಡಿ ಈ ಥರ ಸ್ಟಿಕ್ ಮಾಡ್ಕೋಬೇಕು. ನೀವು ಈ ಸೈಡಿಂದನೂ ಸ್ಟಿಕ್ ಮಾಡ್ಕೋಬೋದು, ನಿಮ್ಮ ಇಷ್ಟ. ನಾನು ಹೀಗೇ ಸ್ಟಿಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು B7000 ಗ್ಲೂ ಯೂಸ್ ಮಾಡೋದ್ರಿಂದ ಬೇಗ ಡ್ರೈ ಆಗುತ್ತೆ, ಹಾಗೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಸ್ವಲ್ಪ ಸೈಡ್ಗೆ ಏನಾದರೂ ಹೋಗಿದ್ರೆ ನೀಟಾಗಿ ಮಿಡಿಲ್ಗೆ ಬರೋ ಥರ ಈ ಥರ ಇಟ್ಕೊಳ್ಳಿ. ನಾನು ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಎಂಡಿಂಗ್ ಬಂದ್ವಲ್ಲ, ಆಮೇಲೆ ಈ ಒಂದು ಮಿಸ್ಟೇಕ್ ಮಾಡಬೇಡಿ. ಏನಂದರೆ ಸ್ಪೇಸ್ ಕಮ್ಮಿ ಇದೆ ಅಂತ ಒಂದರ ಮೇಲೆ ಒಂದು ಇಡಕ್ಕೆ ಹೋಗಬೇಡಿ. ಒಂದ್ರ ಪಕ್ಕ ಒಂದು ಇಟ್ಕೊಳ್ಳಿ, ಇಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಕಸ್ಟಮರು ರಿಜೆಕ್ಟ್ ಮಾಡಿಬಿಡ್ತಾರೆ, ಬೇಡ ಅಂತ ಹೇಳ್ಬಿಡ್ತಾರೆ. ಆವಾಗ ನೀವು ರಿಟರ್ನ್ ತಗೊಳಕ್ಕಾಗಲ್ಲ, ಆಮೇಲೆ ಅವ್ರಿಗೂ ಫೋರ್ಸ್ ಮಾಡೋಕ್ಕಾಗಲ್ಲ, ಆ ಥರ ಆಗುತ್ತೆ. ಸೊ ನೀಟಾಗಿ ಸ್ಟಿಕ್ ಮಾಡಿಕೊಂಡು ನೋಡಿಕೊಂಡು ಮಾಡಿ. ಸೊ ನೆಕ್ಸ್ಟು ಗ್ಲೂನ ಅಪ್ಲೈ ಮಾಡಿ 3mm ರೌಂಡ್ ಕುಂದನ ಹೇಗಿಡಬೇಕು ಅಂತ ನಾನು ತೋರಿಸ್ತೀನಿ. ಫ್ಲವರ್ ಮಿಡಲಲ್ಲಿ ಹೋಲ್ ಥರ ಇರುತ್ತಲ್ವ, ಅಲ್ಲಿ ಗ್ಲೂನ ಅಪ್ಲೈ ಮಾಡ್ಕೋಬೇಕು. 3mm ರೌಂಡ್ ಕುಂದನ್ನ ಸ್ಟಿಕ್ ಮಾಡ್ಕೋಬೇಕು. ನೋಡಿ ನಾನು ಯಾವ ಥರ ತೋರಿಸ್ತಿದ್ದೀನಿ ಅಲ್ಲ, ಅದೇ ಥರ ಸೇಮ್ ಹೀಗೇ ಸ್ಟಿಕ್ ಮಾಡ್ಕೋಬೇಕು. ನೋಡಿ ಹೀಗೆ ಫಿನಿಶ್ ಆದಮೇಲೆ ಒಂದು ಸಲ ನೋಡ್ಕೊಳ್ಳಿ ಕರೆಕ್ಟ್ ಆಗಿದೆಯಾ ಅಂತ, ಇಲ್ಲ ಸ್ಪೇಸ್ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ. ಓಕೆನಾ? ಸೊ ನೋಡಿ ಈ ಥರ ಮಿಡಿಲ್ಗೆ ಇಟ್ಕೋಬೇಕು ನೀವು.
ಫ್ಲವರ್ ಮಿಡಲಲ್ಲಿ ನಾನಿವಾಗ ಎಲ್ಲ ಫಿನಿಶ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ನಾನು ಆಲ್ರೆಡಿ ಒಂದು ಬ್ಯಾಂಗಲ್ನ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ತೋರಿಸ್ಬೇಕು ಅಂತಲೇ ಈ ಬ್ಯಾಂಗಲ್ಗೆ ಡಿಸೈನ್ ಮಾಡಿ ತೋರಿಸ್ತಾ ಇರೋದು. ನೋಡಿ ಎಷ್ಟು ನೀಟಾಗಿದೆ. ನಾವು ಎಷ್ಟು ನೀಟಾಗಿ ಇಟ್ಕೊಂಡ್ರೆ ಅಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ನಾನು ಇನ್ನೊಂದು ಬ್ಯಾಂಗಲ್ನ ತೋರಿಸ್ತೀನಿ, ಒಂದು ಪೈರ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೀವೇ ನೋಡಿ, ನೀವು ಸಿಂಗಲ್ ಬ್ಯಾಂಗಲ್ ಆದರೂ ಹಾಕ್ಕೋಬೋದು. 4 ಬ್ಯಾಂಗಲ್ಸ್ ಮಾಡಿಕೊಂಡು ಗ್ಲಾಸ್ ಬ್ಯಾಂಗಲ್ ಜೊತೆನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಎಷ್ಟು ನೀಟಾಗಿದೆ. ನಿಮಗೆಲ್ಲ ಈ ಡಿಸೈನ್ ಹೇಗೆ ಅನಿಸ್ತು ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.